ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ವೇದಾ ಮುಯಾರ್ಚಿ ಅಂತ. ಇದನ್ನ ನಾನು ವಿದ್ಯಾಮೂರ್ತಿ ಅಂತ ಅಂದ್ಕೊಂಡಿದ್ದೆ. ಎನಿವೆ, ಇದು ರೀಸೆಂಟಾಗಿ ತೆರೆಕಂಡಂಥ ಒಂದು ಬ್ಲಾಕ್ ಬಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಒಂದು ಹಾಲಿವುಡ್ ಮೂವಿಯ ರೀಮೇಕ್ ಅಂತೆ. ಅದರ ಬಗ್ಗೆ ನಾನು ಇದರ ಎಂಡಲ್ಲಿ ಎಕ್ಸ್ಪ್ಲೇನ್ ಕೊಡ್ತೀನಿ. ಎನಿವೆ, ಈ ಮೂವಿ ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ನಾನು ಕೂಡ ರೀಸೆಂಟಾಗಿ ನೋಡಿದ್ದೆ ಆ್ಯಂಡ್ ಎಕ್ಸ್ಪ್ಲೇನ್ ಮಾಡಬೇಕಂತ ವಿಡಿಯೋ ಮಾಡಿದ್ದೀನಿ. ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್ ಆಗಿ ಶೇರ್ ಮಾಡಿ. ಸೊ ಹಾಗಾದರೆ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗಲ್ಲಿ ನಮಗೆ ಒಬ್ಬ ಕಪಲ್ನ ತೋರಿಸ್ತಾರೆ. ಅವರ ಹೆಸರು ಅರ್ಜುನ್ ಹಾಗೆ ಕಾಯಲ್. 9 ವರ್ಷಗಳ ಹಿಂದೆ ಯಾವ ರೀತಿ ಈ ಕಪಲ್ ಇದ್ರು ಆ್ಯಂಡ್ ಪ್ರೆಸೆಂಟಲ್ಲಿ ಅವರಿಬ್ಬರು ಆ ರೀತಿಯಾಗಿಲ್ಲ. ಅದಕ್ಕೆ ಕಾರಣ ತುಂಬ ಇದೆ. ಆ್ಯಂಡ್ ಸ್ಟಾರ್ಟಿಂಗಿಂದ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಲವ್ ಪ್ರಪೋಸ್ ಮಾಡಿದ್ದೆ ಈ ಅರ್ಜುನ್ ಹಾಗೆ ಕಾಯ ಒಂದು ಪ್ಲೇಸಲ್ಲಿ ಭೇಟಿಯಾಗಿ, ಅಂದರೆ ಅಚಾನಕ್ ಆಗಿ ಭೇಟಿಯಾಗಿ ಅವ್ರ ಮಧ್ಯೆ ಪ್ರೀತಿಯಾಗುತ್ತೆ. ಮೊದಲಿಗೆ ಲವ್ನ ಮುಂದಿಟ್ಟಿದ್ದೆ ಈ ಅರ್ಜುನ್. ಅನಂತರ ಹೋಗ್ತಾ ಹೋಗ್ತಾ ಈ ಕಾಯಲ್ಗೂ ಕೂಡ ಅವನ ಮೇಲೆ ಒಂದು ರೀತಿ ಆಸೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಅದು ಆಸೆ ಪ್ರೀತಿಯಾಗಿ ಕನ್ವರ್ಟ್ ಆಗಿ ಅವರಿಬ್ಬರ ಮದುವೆ ಆಗುತ್ತೆ. ಅನಂತರ ಇವಳು ಗರ್ಭಿಣಿ ಆಗ್ತಾಳೆ. ಆದರೆ ಯಾರ ಕಣ್ಣು ಯಾವ ರೀತಿ ಬಿತ್ತೋ ಗೊತ್ತಿಲ್ಲ, ಅವರ ಮಗು ಕಾಯಲ್ನ ಹೊಟ್ಟೆಲಿದ್ದಾಗಲೇ ಸತ್ತೋಗ್ಬಿಡುತ್ತೆ. ಆ ಒಂದು ಘಟನೆಯಿಂದ ಆ ಇಬ್ಬರು ಕಪಲ್ ದೂರ ಆಗ್ತಾ ಹೋಗ್ತಾರೆ. ಆ್ಯಂಡ್ ಮೇಯ್ನಾಗಿ ಈ ಅರ್ಜುನ್ ತನ್ನ ವರ್ಕ್ನ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಇವಳನ್ನ ಕೇರ್ ಮಾಡೋದನ್ನೇ ಮರ್ತ್ಬಿಡ್ತಾನೆ. ಅದರ ಕಾರಣ ಇವನ್ ಕಾಯಲ್ಗೂ ಕೂಡ ಅವನು ಬೇಡ ಅಂತ ಅನಿಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವಳು ಬರ್ತಾ ಬರ್ತಾ ಯಾರದೋ ಜೊತೆ ಅಫೇರ್ನ ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಟ್ ಆ ವಿಷಯ ಇವನಿಗೆ ಗೊತ್ತಿರೋದಿಲ್ಲ. ಬಟ್ ಒಂದಿನ ಏನಾಗುತ್ತೆ, ಅವಳು ಹೋಗಿ ಅವನ ಹತ್ತಿರ ತನ್ನ ಡೈವರ್ಸ್ ವಿಷಯನ ಮುಂದಿಡ್ತಾಳೆ. ಅರ್ಜುನ್ ಅವಳಿಗೆ ತುಂಬಾ ಥರದಲ್ಲಿ ಕನ್ವಿನ್ಸ್ ಮಾಡ್ತಾನೆ. ನೀನು ಮಾಡ್ತಿರೋದು ಸರಿಯಲ್ಲ. 9 ವರ್ಷಗಳ ಹಿಂದೆ ನಾವು ಹೇಗಿದ್ವಿ, ಇವಾಗ ಅದೇ ರೀತಿ ಇರಲಿಕ್ಕೆ ಟ್ರೈ ಮಾಡುವ, ನಂಗೊಂದು ಚಾನ್ಸ್ ಕೊಡುವಂತ. ಆದರೆ ಕಾಯಲ್ ಮೆಂಟಲಿ ಫಿಕ್ಸ್ ಆಗಿದ್ಲು. ನಾನು ದೂರ ಆಗಲೇಬೇಕಂತ ಅವಳು ಡಿಸೈಡ್ ಮಾಡ್ತಾಳೆ. ಸರಿ, ಓಕೆ ಅಂತ ಇವನು ಕೂಡ ಆವತ್ತಿಂದ ಸುಮ್ಮನಾಗ್ತಾನೆ. ಹೀಗಿರುವಾಗ ಒಂದಿನ ಕಾಯಲ್ ಬಂದು ಅರ್ಜುನ್ಗೆ ಹೇಳ್ತಾಳೆ, ನಾನು ಸ್ವಲ್ಪ ದಿನಗಳ ಕಾಲ ಅಪ್ಪಮ್ಮನ ಮನೆಗೆ ಹೋಗಿ ಅಲ್ಲಿ ಅವರೊಟ್ಟಿಗೆ ಸ್ಟೇ ಆಗ್ಬೇಕಂತಿದ್ದೀನಿ, ಹೋಗ್ಬೋದಂತ. ಅದಕ್ಕೆ ಅರ್ಜುನ್ನ ಕಡೆಯಿಂದ ಯಾವುದೇ ರೀತಿಯ ಒಪ್ಪೋಸ್ ಬರೋದಿಲ್ಲ. ಬದಲಾಗಿ ಅವನೊಂದು ಬೇಡಿಕೆ ಇಡ್ತಾನೆ. ನಿನ್ನ ಅಪ್ಪಮ್ಮನ ಮನೆ ಇಲ್ಲಿಂದ ತುಂಬ ದೂರ ಇದೆ, ನಾನು ನಿನ್ನ ಅಲ್ಲಿವರೆಗೆ ಡ್ರಾಪ್ ಮಾಡ್ಬೋದಾ? ಯಾಕಂದರೆ ನಂಗೆ ಕೂಡ ರಜೆ ಇದೆ, ನಿನ್ನೊಟ್ಟಿಗೆ ಲಾಸ್ಟ್ ಲಾಂಗ್ ರೈಡ್ ಮಾಡಿದಾಗುತ್ತೆ, ದಯವಿಟ್ಟು ಇದಕ್ಕೆ ಒಪ್ಪಿಗೆ ಕೊಡುವಂತ ಅವನು ಬೇಡ್ಕೋತಾನೆ. ಇವನ್ ಕಾಯಲ್ ಕೂಡ ಲಾಸ್ಟ್ ಟ್ರಿಪ್ ಅಂತ ಒಪ್ಪಿಗೆ ಕೊಡ್ತಾಳೆ. ಹಾಗೆ ಅದರ ನೆಕ್ಸ್ಟ್ ಡೇನೆ ಇಬ್ಬರು ಕಾರ್ ಮೂಲಕ ಆ ಊರಿನ ಕಡೆ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಕಾರಲ್ಲಿ ಹೋಗ್ತಿರುವಾಗ ಕಾಯಲ್ ತನ್ನ ತಪ್ಪನ್ನ ಅವನೊಟ್ಟಿಗೆ ಕನ್ಫೆಸ್ ಮಾಡ್ತಾಳೆ. ಆ್ಯಕ್ಚುಲಿ ತಪ್ಪಂತ ಅವಳಿಗೆ ಗೊತ್ತಿತ್ತು, ಆದರೂ ಕೂಡ ಅವಳು ಅದನ್ನ ಕಂಟಿನ್ಯೂ ಮಾಡಿದ್ಲು. ಅದು ಬೇರೆ ಯಾವುದೇ ವಿಷಯ ಅಲ್ಲ, ಅವಳ ಅಫೇರ್. ಆ ಅಫೇರ್ ವಿಷಯನ ಇವನೊಟ್ಟಿಗೆ ಡೈರೆಕ್ಟಾಗಿ ಶೇರ್ ಮಾಡ್ತಾಳೆ. ಇನ್ನೇಗೂ ನಾವು ಬೇರೆ ಆಗ್ತೀವಿ, ಸೊ ನಾನು ಈ ವಿಷಯನ ಹೇಳಲೇಬೇಕಿತ್ತು ಅಂತ ಆ ವಿಷಯನ ಮುಂದಿಡ್ತಾಳೆ. ಬಟ್ ಅರ್ಜುನ್ ಮಾತ್ರ ಅದಕ್ಕೆ ಯಾವುದೇ ರೀತಿಯಾಗಿ ಬ್ಯಾಡ್ ರಿಯಾಕ್ಟ್ ಮಾಡೋದಿಲ್ಲ. ಬದಲಾಗಿ ಅವಳನ್ನ ಅಪ್ರಿಷಿಯೇಟ್ ಮಾಡ್ತಾನೆ. ಈ ವಿಷಯನ ತುಂಬ ಜನ ಹೆಂಗಸರು ಮುಚ್ಚಿಡ್ತಾರೆ, ಬಟ್ ನೀನು ಡೈರೆಕ್ಟಾಗಿ ಹೇಳ್ತಿದ್ದೀಯಾ, ನಂಗೆ ನಿನ್ನ ಮೇಲೆ ರೆಸ್ಪೆಕ್ಟ್ ಇದೆ ಅಂತ ಅವಳ ಆ ಡಿಸಿಷನ್ ಮೇಲೆ ಅವನು ರೆಸ್ಪೆಕ್ಟ್ನ ತೋರಿಸ್ತಾನೆ. ಸೊ ಹೀಗೆ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಆಗ್ತಿರುವಾಗ ಸಡನ್ ಆಗಿ ಎಲ್ಲಿಂದ ಬಂದ ಒಂದು ಗಾಡಿ ಇವರ ಗಾಡಿಗೆ ಇನ್ನೇನು ತಾಗ್ಲಿಕ್ಕೆ ಬರುವಾಗ ಇವನೇಗೋ ಮಾಡಿ ಸ್ಟೇರಿಂಗ್ನ ತಿರುಗಿಸಿ ಆ ಒಂದು ಅಪಘಾತದಿಂದ ಬಚಾವಾಗ್ತಾನೆ. ಹಾಗೆ ಆ ಮತ್ತೊಂದು ಗಾಡಿಯಿಂದ ಒಬ್ಬ ಹುಡುಗ ಕೆಳಗಿಳಿದು ಇವರಿಗೆ ತನ್ನ ಕೈ ಮೂಲಕ ಒಂದು ರೀತಿಯ ಬ್ಯಾಡ್ ಸೈನ್ನ ತೋರಿಸ್ತಾನೆ. ನಿಮ್ಗೆ ಗೊತ್ತಿರ್ಬೋದು ಯಾವ ಸೈನ್ ಅಂತ. ಈವನ್ ಆ ಸೈನ್ನ ಮೂವಿಲಿ ಬ್ಲರ್ ಮಾಡಿದ್ದಾರೆ. ಬಟ್ ಈ ಕಾಯಲಾಗಿ ಅರ್ಜುನ್ ಮಾತ್ರ ಅವರಿಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡೋದಿಲ್ಲ. ಅದನ್ನ ನೋಡ್ತಾ ಸುಮ್ಮನೆ ಕೂರ್ತಾರೆ. ಹಾಗೆ ಆ ವ್ಯಕ್ತಿಗಳು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇವರು ಕೂಡ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಮುಂದೆ ಒಂದು ಕಡೆ ಪೆಟ್ರೋಲ್ ಬಂಕ್ ಹತ್ತಿರ ಇವರು ಗಾಡಿನ ಸ್ಟಾಪ್ ಮಾಡಿ ಅರ್ಜುನ್ ಗಾಡಿಯಲ್ಲೇನೋ ಚೆಕ್ ಮಾಡ್ತಿರುವಾಗ ಈ ಕಾಯಲ್ ಆ ಪೆಟ್ರೋಲ್ ಬಂಕಲ್ಲಿರುವ ಒಂದು ಶಾಪ್ಗೆ ಹೋಗಿ ಏನೋ ಪರ್ಚೇಸ್ ಮಾಡಲಿಕ್ಕೆ ಮುಂದಾಗ್ತಾಳೆ. ಆವಾಗ ಅಲ್ಲವಳ ಭೇಟಿ ಒಬ್ಬ ಕಪಲ್ ಒಟ್ಟಿಗೆ ಆಗುತ್ತೆ. ಅವ್ರ ಹೆಸರು ದೀಪಿಕಾ ಹಾಗೆ ರಕ್ಷಿತ್ ಅಂತ. ಅವರಿಬ್ಬರು ಮೂಲತಃ ಇಂಡಿಯಾದವರೇ. ಇಲ್ಲಿ ಟ್ರಕ್ ಹಾಕಿ ಎಕ್ಸ್ಪೋರ್ಟ್ ಬಿಸ್ನೆಸ್ನ ಮಾಡ್ತಿರ್ತಾರೆ. ಹೀಗೆ ಅವರೊಟ್ಟಿಗೆ ಮಾತುಕತೆ ಆದ ನಂತರ ಇವಳು ಈ ಕಡೆ ಬಂದಾಗ ಅಲ್ಲಿ ಅರ್ಜುನ್ ಆವಾಗಷ್ಟೇ ಆ ಗಾಡಿಯವರೊಟ್ಟಿಗೆ ಡಿಕ್ಕಿಯಾಗಿತ್ತಲ್ಲ, ಆ ಗಾಡಿಯವ್ರು ಬಂದು ಇವನೊಟ್ಟಿಗೇನೋ ಮಾತುಕತೆ ಮಾಡ್ತಿರ್ತಾರೆ. ಆ ಗಾಡಿಯಲ್ಲಿದ್ದ ಒಬ್ಬ ವ್ಯಕ್ತಿ ಬಂದು ಇವನಿಗೆ ಮೈ ತಾಗಿಸಿ ಮಾತಾಡಿಸ್ತಾನೆ. ಆ್ಯಕ್ಚುಲಿ ತಪ್ಪು ನಿಂದೆ,
ನಿನ್ನ ಒಂದು ಸಣ್ಣ ತಪ್ಪಿಂದ ನಮ್ಮ ಪ್ರಾಣ ಹೋಗ್ತಿತ್ತು ಅಂತ ಒಂದು ರೀತಿ ರೂಢಾಗಿ ಮಾತಾಡ್ತಾನೆ. ಅದಕ್ಕೆ ರಿಪ್ಲೈ ಆಗಿ ಇವನು ಹೇಳ್ತಾನೆ, ಆ್ಯಕ್ಚುಲಿ ತಪ್ಪು ನಮ್ಮಿಬ್ರದು. ನಾನು ಮಾತ್ರ ಅಲ್ಲ, ನೀನು ಕೂಡ ಸಾರಿ ಕೇಳಬೇಕಾಗಿತ್ತು, ಬಟ್ ಅದ್ರ ಬದಲಾಗಿ ನಾ ಸಾರಿ ಕೇಳ್ತೇನೆ. ಈ ವಿಷಯನ ಇಲ್ಲೇ ಬಿಟ್ಟು ಮುಂದೋಗುವ, ಯಾವುದೇ ಕಾರಣಕ್ಕೂ ಮುಂದೆ ತಗೊಂಡೋಗೋದು ಬೇಡ ಅಂತ ಅವನು ಮಾತು ಸ್ಟಾಪ್ ಮಾಡ್ತಾನೆ. ಬಟ್ ಆ ವ್ಯಕ್ತಿ ಮಾತ್ರ ಕೇಳೋದಿಲ್ಲ. ಅವನೊಂಥರ ಶಾರ್ಟ್ ಟೆಂಪರ್ ಆಗಿದ್ದ. ಅವನು ಇನ್ನೂ ಕೂಡ ಹಾರಿ ಅರ್ಜುನ್ ಮೇಲೆ ದೈಹಿಕವಾಗೆಲ್ಲ ಹಲ್ಲೆ ಮಾಡ್ತಿದ್ದ. ಬಟ್ ಅರ್ಜುನ್ ಮಾತ್ರ ಏನು ಕೂಡ ಆಗಿಲ್ಲ ಅನ್ನೋ ರೀತಿ ಅವನು ಕಾಮಾಗಿದ್ದ. ಆವಾಗ ಆ ಗಾಡಿಯಲ್ಲಿದ್ದ ಮತ್ತೊಬ್ಬ ವ್ಯಕ್ತಿ ಈ ರೌಡಿ ವ್ಯಕ್ತಿನ ಕನ್ವಿನ್ಸ್ ಮಾಡ್ತಾನೆ, ಇದನ್ನೆಲ್ಲೇ ಬಿಟ್ಟು ನಮ್ಮ ಮುಂದೆ ಹೋಗುವಂತ. ಸರಿ ಅಂತ ಅವನ ಮಾತಿಗೆ ಒಪ್ಪಿ ಗಾಡಿ ತೆಗೆದು ಅಲ್ಲಿಂದ ಮುಂದೋಗ್ತಾರೆ. ಆ ಹೊತ್ತಿಗಾಗಲೇ ಕಾಯಲ್ ಅರ್ಜುನ್ ಹತ್ತಿರ ಬಂದು ಏನಾಯ್ತಂತ ಕೇಳ್ತಾಳೆ. ಆವಾಗ ಅವನು ಆಗಿದ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಸರಿ, ಇಲ್ಲಿ ಒಂದೊತ್ತು ಕೂಡ ಇರೋದು ಬೇಡ ಅಂತ ಅವರಿಬ್ಬರು ಗಾಡಿ ತೆಗೆದು ಅಲ್ಲಿಂದ ಮತ್ತೆ ಪುನಃ ತಮ್ಮ ಜರ್ನಿನ ಶುರು ಮಾಡ್ತಾರೆ. ಹೀಗೆ ಅವರಿಬ್ಬರು ಯಾರೂ ಕುಡಿಯರದ ಆ ಒಂದು ದಾರಿಲಿ ತಮ್ಮ ಕಾರ್ ಮೂಲಕ ಜರ್ನಿ ಮಾಡ್ತಾ ಹೋಗ್ತಿರುವಾಗ ಇದ್ದಕ್ಕಿದ್ದಾಗಿ ಆ ಕಾರ್ ಹಾಳಾಗಿ ಸ್ಟಾಪ್ ಆಗ್ಬಿಡುತ್ತೆ. ಅರ್ಜುನ್ ಹೋಗಿ ಬಾನೆಟ್ ಓಪನ್ ಮಾಡಿ ಚೆಕ್ ಮಾಡ್ತಾನೆ. ಬಟ್ ಅವನಿಗೆ ಸೀರಿಯಸ್ಲಿ ಏನಾಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಅದು ಆಕ್ಚುಲಿ ಒಂದು ಹೈಬ್ರಿಡ್ ಕಾರ್ ಆಗಿತ್ತು. ಅದನ್ನ ಸರಿ ಮಾಡ್ಬೇಕಂದ್ರೆ ಒಬ್ಬ ಮೆಕ್ಯಾನಿಕ್ ಬರಲೇಬೇಕಾಗಿತ್ತು. ಅವನು ಫೋನ್ ಚೆಕ್ ಮಾಡ್ತಾನೆ, ಬಟ್ ಅಲ್ಲಿ ನೆಟ್ವರ್ಕ್ ಎದುರುದಿಲ್ಲ. ಆ ಹೊತ್ತಿಗಾಗ್ಲಿ ಹಿಂದಿಂದ ಯಾವುದೋ ಗಾಡಿ ಬಂದಾಗೆ ಇವರಿಗೆ ತೋರಿ ಬರುತ್ತೆ. ಬಟ್ ಅವರು ಆ ಗಾಡಿನ ಸ್ಟಾಪ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಆ ಗಾಡಿ ಬೇರೆ ಯಾರ್ದು ಅಲ್ಲ. ಆವಾಗಷ್ಟೇ ವ್ಯಕ್ತಿಗಳು ಇವರೊಟ್ಟಿಗೆ ಗಲಾಟೆ ಮಾಡಿದ್ರಲ್ಲ, ಅದೇ ವ್ಯಕ್ತಿಗಳ ಗಾಡಿ ಅದು. ಬಟ್ ಆ ವ್ಯಕ್ತಿಗಳ ಗಾಡಿ ಹತ್ರ ಬರ್ತಿದ್ದಾಗೆ ಅವರು ತಮ್ಮಲ್ಲಿದ್ದ ಬಾಟಲ್ ನ ಇವರ ಪಕ್ಕಕ್ಕೆ ಬಿಸಾಡಿ ಒಂದ್ ರೀತಿ ವಿಕೃತಿ ಮರೆದು ಅಲ್ಲಿಂದ ಮುಂದೋಗ್ತಾರೆ. ಹಾಗೆ ಮುಂದೋದ ನಂತರ ಮತ್ತೆ ಪುನಃ ರಿಟರ್ನ್ ಇವ್ರ ಹತ್ರ ಬರ್ಲಿಕ್ಕೆ ನೋಡ್ತಾರೆ. ಆವಾಗ ಅವರ ಪುಣ್ಯಕ್ಕೆ ಅಲ್ಲೊಂದು ಟ್ರಕ್ ಬರುತ್ತೆ. ಹಾಗೆ ಆ ಟ್ರಕ್ ಬೇರೆ ಯಾರ್ದು ಅಲ್ಲ. ಆವಾಗಷ್ಟೇ ಕಾಯಲ್ ಶಾಪ್ ಅಲ್ಲಿ ಒಬ್ಬ ಕಪಲ್ ನ ಮೀಟ್ ಮಾಡಿದ್ಲಲ್ಲ, ಅದೇ ಕಪಲ್ ಆಗಿದ್ರು, ರಕ್ಷಿತ್ ಆಗಿ ದೀಪಿಕಾ. ಸೊ ಇವರು ಅದೇ ಕೂಡಲೇ ಹೋಗಿ ಅವ್ರ ಹತ್ರ ಸಹಾಯ ಕೇಳ್ತಾರೆ, ಗಾಡಿ ಹಾಳಾಗಿದೆ, ಏನಾದ್ರೂ ಹೆಲ್ಪ್ ಮಾಡ್ಬೋದಂತ. ಆದ್ರೆ ರಕ್ಷಿತ್ಗೆ ಈ ಹೈಬ್ರಿಡ್ ಗಾಡಿನ ರಿಪೇರಿ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಆವಾಗ ಅರ್ಜುನ್ ಕೇಳ್ತಾನೆ, ನಿಮ್ಮ ಟ್ರಕ್ ಅಲ್ಲಿ ರೇಡಿಯೋ ಇದೆಲ್ಲ, ಅದ್ರ ಮೂಲಕ ನಾನು ಯಾರನ್ನಾದ್ರೂ ಸಂಪರ್ಕ ಮಾಡ್ಬೋದಂತ. ಅದಕ್ಕೆ ರಕ್ಷಿತ್ ಹೇಳ್ತಾನೆ, ನಮ್ಮ ರೇಡಿಯೋ ಹಾಳಾಗಿದೆ, ಹಾಗೆ ಇಡೀ ಟ್ರಕ್ ಕೂಡ ಫುಲ್ಲಿ ಲೋಡ್ ಆಗಿದೆ, ನಿಮ್ಮ ಲಗೇಜ್ ನ ತಗೊಂಡೋಗ್ಲಿಕ್ಕೆ ಕೂಡ ಆಗಲ್ಲ. ಆದ್ರೆ ಒಂದ್ ಕೆಲಸ ಮಾಡ್ಬೋದು, ನಿಮ್ಮಿಬ್ರನ್ನ ಮುಂದೆಲ್ಲಾದ್ರೂ ಡ್ರಾಪ್ ಮಾಡಿ ನಾವು ಹೋಗ್ಬೋದು, ಅದ್ ಬಿಟ್ರೆ ನಮ್ ಕೈಲಿ ಏನ್ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆವಾಗ ಅರ್ಜುನ್ ಹೇಳ್ತಾನೆ, ತುಂಬಾ ಕಾಸ್ಟ್ಲಿ ಕಾರ್ ಇದು, ಇದನ್ನ ಒಂಟಿಯಾಗಿ ಇಲ್ಲಿ ಬಿಟ್ಟೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ದೀಪಿಕ್ ಹೇಳ್ತಾಳೆ, ಸರಿ ನೀವು ಬರೋದು ಬೇಡ, ಅಟ್ಲೀಸ್ಟ್ ಕಾಯಲ್ನಾದ್ರೂ ಕಳಿಸಿ, ಅವಳಿಗೆ ಹೆಲ್ತ್ ಕೂಡ ಸರಿಯಿಲ್ಲ. ಮುಂದೆ ಒಂದ್ ಕಡೆ ಬಾಬರ್ಸ್ ಹೆಸರಿನ ಒಂದು ಶಾಪ್ ಸಿಗುತ್ತೆ, ಅಲ್ಲಿ ರೆಸ್ಟೋರೆಂಟ್ ಹಾಗೆ ರೂಮ್ ಎಲ್ಲ ಕೂಡ ಇದೆ, ಅಲ್ಲವಳು ರೆಸ್ಟ್ ಮಾಡ್ತಿರ್ಬೋದು. ಈ ರೋಡಲ್ಲಿ ಆಕ್ಚುಲಿ ತುಂಬಾ ಗಾಡಿಗಳು ತಿರುಗಾಡ್ತಿರ್ತವೆ, ಹಾಗೆ ಆ ಗಾಡಿಗಳು ಬರ್ಲಿಕ್ಕೆ ತುಂಬಾ ಲೇಟ್ ಆಗ್ಬೋದು ಕೂಡ. ಇಫ್ ಇನ್ ಕೇಸ್ ಯಾವ್ದಾದ್ರು ಗಾಡಿ ಬಂದ್ರೆ ಅವ್ರ ಮೂಲಕ ಸಹಾಯ ಕೇಳಿ ನೀವು ಆ ರೆಸ್ಟೋರೆಂಟ್ಗೆ ತಲುಪಬಹುದು, ಹಾಗೆ ಕಾಯಲ್ನ ಮೀಟ್ ಆಗ್ಬೋದಂತ. ಸರಿ ಅಂತ ಅವನು ಅದಕ್ಕೆ ಒಪ್ಪೆ ಕೊಟ್ಟು ಕಾಯಲ್ನ ಅದೇ ಕೂಡಲೇ ದೀಪಿಕಾ ಹಾಗೆ ರಕ್ಷಿತ್ ಒಟ್ಟಿಗೆ ಕಳಿಸಿಬಿಡ್ತಾನೆ. ಅರ್ಜುನ್ ಅದಾದ ನಂತರ ತುಂಬಾ ಪ್ರಯತ್ನ ಪಡ್ತಾನೆ ಗಾಡಿನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೋದಂತ. ಹಾಗೆ ಅವನು ಚೆಕ್ ಮಾಡ್ತಿರುವಾಗ ಕಾರಲ್ಲಿ ಅವನಿಗೆ ಯಾವುದೋ ಒಂದು ವೈರ್ ಡಿಸ್ಕನೆಕ್ಟ್ ಆಗಿರೋದು ತೋರಿ ಬರುತ್ತೆ. ಸೊ ಅವನು ಅದೇ ಕೂಡಲೇ ಅದನ್ನ ಜಾಯಿಂಟ್ ಮಾಡಿ ಕಾರ್ನ ಸ್ಟಾರ್ಟ್ ಮಾಡ್ತಾನೆ. ಲಕ್ಕಿಲಿ ಕಾರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಅವನು ಅದೇ ಕೂಡಲೇ ಗಾಡಿ ತೆಗೆದು ಆ ರೆಸ್ಟೋರೆಂಟ್ನ ರೀಚ್ ಆಗ್ತಾನೆ. ಅಂದ್ರೆ ಅವ್ರು ಹೇಳಿದ್ರಲ್ಲ ಕಾಯಲ್ ಆ ಪ್ಲೇಸಲ್ಲಿ ರೆಸ್ಟ್ ಮಾಡ್ತಾರಂತ, ಆ ರೆಸ್ಟೋರೆಂಟ್ಗೆ ಹೋಗಿ ವಿಚಾರಿಸ್ತಾನೆ. ಬಟ್ ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ ಅಲ್ಲಿದ್ದ ಯಾರಿಗೂ ಕೂಡ ಈ ಹುಡುಗಿ ಕಾಯಲ್ ಗೊತ್ತಿರೋದಿಲ್ಲ. ಅವ್ರ ಪ್ರಕಾರ ಈ ಕಾಯಲ್ ಆ ರೆಸ್ಟೋರೆಂಟ್ಗೆ ಬಂದಿಲ್ಲ ಅಂತ. ಇವನಿಗೆ ಆ ಮಾತು ಕೇಳಿ ನಿಜವಾಗ್ಲೂ ಶಾಕ್ ಆಗುತ್ತೆ. ಸ್ವಲ್ಪ ಟೈಮ್ ಹಿಂದೆಷ್ಟೇ ಇಬ್ಬರು ವ್ಯಕ್ತಿಗಳು ಟ್ರಕ್ ಮೂಲಕ ಬಂದು ಇಲ್ಲಿ ಕಾಯಲ್ನ ಡ್ರಾಪ್ ಮಾಡಿ ಹೋಗಿದ್ದಾರೆ, ಇದು ಕಾಯಲ್ನ ಫೋಟೋ ಅಂತ ಆಲ್ಮೋಸ್ಟ್ ಅಲ್ಲಿದ್ದ ಎಲ್ಲರಿಗೂ ಕೂಡ ತೋರಿಸ್ತಾನೆ. ಬಟ್ ಆಲ್ಮೋಸ್ಟ್ ಎಲ್ಲ ಕೂಡ ಈ ಹುಡುಗಿ ಯಾರಂತಾನೆ ಗೊತ್ತಿಲ್ಲ, ಇಲ್ಲಿವರೆಗೆ ಈ ತರದ ಹುಡುಗಿ ಯಾರು ಕೂಡ ಬಂದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಡ್ತಾರೆ. ಇಲ್ಲಿ ಅರ್ಜುನ್ಗೆ ಸಾಕಷ್ಟು ಪ್ರಶ್ನೆಗಳು ಕಾಡೋಕೆ ಶುರುವಾಗುತ್ತೆ. ಫಸ್ಟ್ ಆಫ್ ಆಲ್, ಆ ಇಬ್ಬರು ವ್ಯಕ್ತಿಗಳು ಬಂದಿದ್ದು ನಿಜನಾ ಇಲ್ಲ ನನ್ನ ಭ್ರಮೆನ ಅಂತ, ಅಥವಾ ಆ ಇಬ್ಬರು ವ್ಯಕ್ತಿಗಳು ನಿಜವಾಗ್ಲೂ ಮನುಷ್ಯರ ಇಲ್ಲ ಬೇರೇನಂತ. ಹಾಗೆ ಅವರು ತನ್ನ ವೈಫ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರಂತ ತುಂಬಾ ಅನುಮಾನಗಳು ಅವನಿಗೆ ಕಾಡೋಕೆ ಶುರುವಾಗುತ್ತೆ. ಸೊ ಅವನು ಅದೇ ಕೂಡಲೇ ಆ ರೆಸ್ಟೋರೆಂಟ್ ಇಂದ ಹೊರಬಂದು ತನ್ನ ಗಾಡಿ ಮೂಲಕ ಎಲ್ಲಾ ರೋಡ್ ಕಡೆ ಅಲೆದು ಅವಳನ್ನ ಹುಡುಕೋಕೆ ಶುರು ಮಾಡ್ತಾನೆ. ಅಂಡ್ ಪರ್ಟಿಕ್ಯುಲರ್ ಆಗಿ ಆ ಟ್ರಕ್ ಎಲ್ಲಾದ್ರೂ ತೋರಿ ಬರುತ್ತಂತ ಅವನು ಎಲ್ಲ ಕಡೆ ಹುಡ್ತಿರ್ತಾನೆ. ಸುಮಾರು 1 ಗಂಟೆಯ ನಂತರ ಅವನಿಗೆ ಕೊನೆಗೂ ದೂರದ ರಸ್ತೆಯಲ್ಲಿ ಈ ಟ್ರಕ್ ತೋರಿ ಬರುತ್ತೆ. ಅಂದ್ರೆ ಆವಾಗಷ್ಟೇ ಕಾಯಲ್ನ ಪಿಕ್ ಮಾಡ್ಕೊಂಡು ಹೋದ್ರಲ್ಲ
ಅದೇ ಟ್ರಕ್. ಇವನು ಅದೇ ಕೂಡಲೇ ಹೋಗಿ ಆ ಟ್ರಕ್ನ ನಿಲ್ಲಿಸೋಕೆ ಟ್ರೈ ಮಾಡ್ತಾನೆ. ಆ ಟ್ರಕ್ಕಲ್ಲಿ ಆಕ್ಚುಲಿ ರಕ್ಷಿತ್ ಇದ್ದ. ಆದ್ರೆ ಇವನ ನೋಡಿದ್ರು ಕೂಡ ಅವನು ಮಾತ್ರ ಟ್ರಕ್ ಮಾತ್ರ ನಿಲ್ಲಿಸಲ್ಲ. ಆ ರಕ್ಷಿತ್ ಯಾವ ರೀತಿ ಬಿಹೇವ್ ಮಾಡ್ತಾನಂದ್ರೆ, ಈ ಅರ್ಜುನ್ ಯಾರೋ ಗೊತ್ತಿಲ್ಲ ಅನ್ನೋ ರೀತಿ ಮುಂದೋಗಿ ಅಂತ ಅವನು ಸೈನ್ ಮಾಡ್ತಿರ್ತಾನೆ. ಬಟ್ ಇವನಿಗೆ ಶಾಕ್ ಆಗುತ್ತೆ, ಈ ವ್ಯಕ್ತಿ ಯಾಕೆ ಈ ರೀತಿ ಮಾಡ್ತಿದ್ದಾನಂತ. ಅವನು ಅದೇ ಕೂಡಲೇ ಹೋಗಿ ತನ್ನ ಗಾಡಿನ ಅವನ ಗಾಡಿಗೆ ಅಡ್ಡ ಹಾಕಿ ಸ್ಟಾಪ್ ಮಾಡ್ತಾನೆ. ಹಾಗೆ ಅದೇ ಕೂಡಲೇ ಬಂದು ರಕ್ಷಿತ್ಗೆ ಪ್ರಶ್ನೆ ಮಾಡ್ತಾನೆ, ನನ್ನ ಹೆಂಡತಿ ಕಾಯಿಲೆಯಲ್ಲಿ ಅಂತ. ಬಟ್ ಶಾಕಿಂಗ್ಲಿ ಅವನ ಉತ್ತರ ಮಾತ್ರ ನಿಜವಾಗ್ಲೂ ಶಾಕ್ ಆಗಿತ್ತು. ಅವನು ಹೇಳ್ತಾನೆ, ಯಾವ ಹೆಂಡತಿ, ಯಾರು ನೀವು ಅಂತ. ಆ ಮಾತು ಕೇಳಿ ಇವನಿಗೆ ಶಾಕ್ ಆಗುತ್ತೆ. ಅರ್ಜುನ್ ಅವಾಗ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಆವಾಗಷ್ಟೇ ನೀವು ನಮಗೆ ಸಿಕ್ಕಿದ್ರಿ, ನಿಮ್ಮ ಹೆಂಡತಿ ದೀಪಿಕ್ ಹಾಗೆ ನೀವು ಕಾಯಿಲ್ನ ಕರ್ಕೊಂಡು ಈ ಟ್ರಕ್ ಅಲ್ಲಿ ಹೋಗಿದ್ರಿ ಅಂತ. ಅದಕ್ಕೆ ಆ ವ್ಯಕ್ತಿ ನಗಾಡ್ತಾನೆ, ಏನು ನನ್ನ ಹೆಂಡ್ತಿನ? ನನಗೆ ಯಾವ ರೀತಿಯ ಹೆಂಡತಿ ಕೂಡ ಇಲ್ಲ, ನಾ ಒಬ್ನೇ ಇರೋದು. ಇವಾಗ ಕೂಡ ಈ ಟ್ರಕ್ ಅಲ್ಲಿ ಒಬ್ನೇ ಬರ್ತಿದ್ದೇನೆ. ಒಂದ್ ಕಡೆ ಡೆಲಿವರಿ ಇದೆ, ಅದನ್ನ ಅನ್ಲೋಡ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ, ದಯವಿಟ್ಟು ದಾರಿ ಬಿಡಿ ಅಂತ. ಬಟ್ ಇವನ್ ಮಾತ್ರ ದಾರಿ ಬಿಡುವುದಿಲ್ಲ. ಆವಾಗ ಅರ್ಜುನ್ನ ಪುಣ್ಯಕ್ಕೆ ಅಲ್ಲೊಬ್ಬ ಪೊಲೀಸ್ ಆಫೀಸರ್ ಬರ್ತಾನೆ. ಅರ್ಜುನ್ ಅದೇ ಕೂಡಲೇ ಹೋಗಿ ಆಗಿದ್ನೆಲ್ಲ ಅವನೊಟ್ಟಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಆ ಪೊಲೀಸ್ ಆಫೀಸರ್ ಬಂದ್ರು ಇವನ್ನ ಕ್ವಶನ್ ಮಾಡ್ತಾನೆ, ಈ ವ್ಯಕ್ತಿ ಹೇಳ್ತಿರೋದೆಲ್ಲ ನಿಜನಂತ. ಅದಕ್ಕೆ ಆ ರಕ್ಷಿತ್ ಹೇಳ್ತಾನೆ, ಈ ವ್ಯಕ್ತಿ ಯಾರಂತಾನೆ ಗೊತ್ತಿಲ್ಲ, ನನ್ನ ಇಡೀ ಲೈಫಲ್ಲೇ ಈ ವ್ಯಕ್ತಿನ ಮೀಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ಅಂತ ಅವನು ಖಂಡಿತವಾಗಿ ಹೇಳ್ತಾನೆ. ಅದಕ್ಕೆ ಅರ್ಜುನ್ಗೆ ಕೋಪ ಬಂದು ಆ ರಕ್ಷಿತ್ ಮೇಲೆ ಹಲ್ಲೆ ಮಾಡೋಕೆ ಹೋಗ್ತಾನೆ. ಬಟ್ ಪೊಲೀಸ್ ಆವಾಗ ಅವನ ತಡೀತಾರೆ. ನಂತರ ಆ ಪೊಲೀಸ್ ಇಬ್ಬರ ಐಡಿನ ಕೂಡ ಚೆಕ್ ಮಾಡ್ತಾರೆ, ಈ ಅರ್ಜುನ್ನ ಐಡಿ ಹಾಗೆ ರಕ್ಷಿತ್ನ ಐಡಿ. ಆವಾಗ ಒಂದು ವಿಷಯ ಗೊತ್ತಾಗುತ್ತೆ, ಆ ವ್ಯಕ್ತಿ ಹೆಸರು ರಕ್ಷಿತ್ ಅಲ್ಲ, ಧೀರಜ್ ಅಂತ. ಆವಾಗ ಅರ್ಜುನ್ಗೆ ಮತ್ತೆ ಕೋಪ ಬಂದು ಆ ಪೊಲೀಸ್ ಮುಂದೆನೆ ಅವನ ಮೇಲೆ ಹಲ್ಲೆ ಮಾಡೋಕೆ ಹೋಗ್ತಾನೆ. ಆವಾಗ ಆ ಧೀರಜ್ ಅಂತ ಹೇಳಿದ್ನಲ್ಲ ಆ ವ್ಯಕ್ತಿ ಇನ್ಸ್ಪೆಕ್ಟರ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಸರಿ ಈ ರೀತಿ ನಾನು ಒಂದ್ ಕಡೆ ಅನ್ಲೋಡ್ ಮಾಡೋಕಂತ ಹೋಗ್ತಿದ್ದೇನೆ, ಈ ವ್ಯಕ್ತಿ ಅಚಾನಕ್ಕಾಗಿ ಬಂದು ನನ್ನ ಗಾಡಿಗೆ ಅಡ್ಡ ಹಾಕಿ ಈ ರೀತಿ ಪ್ರಾಬ್ಲಮ್ ಮಾಡ್ತಿದ್ದಾನೆ. ಈ ವ್ಯಕ್ತಿ ಆಗ್ಲಿ ಅವನ ಹೆಂಡತಿ ಆಗ್ಲಿ ಯಾರು ಕೂಡ ಗೊತ್ತಿಲ್ಲ, ನಾನಿವನ್ನ ಮೀಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ದಯವಿಟ್ಟು ನನ್ನ ಇಲ್ಲಿಂದ ಹೋಗ್ಲಿಕ್ಕೆ ಬಿಡಿ, ನನಗೆ ಹೇಳಿದ ಟೈಮ್ ಒಳಗೆ ಈ ವಸ್ತುನ ಪಾರ್ಸಲ್ ಮಾಡೋಕಿದೆ, ಇಲ್ಲಾಂದ್ರೆ ನನ್ನ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಗೋಗರಿತಾನೆ. ಸೊ ಪೊಲೀಸ್ ಕೂಡ ಅವನ ಎಲ್ಲ ಡೀಟೇಲ್ಸ್ ನ ತಗೊಂಡು ಅಲ್ಲಿಂದ ಬಿಟ್ಬಿಡ್ತಾನೆ. ನಂತರ ಅರ್ಜುನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅವನೊಟ್ಟಿಗೆ ಬ್ರೀಫ್ ಆಗಿ ವಿಚಾರಣೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅಲ್ಲಿ ವಿಚಾರಣೆ ಮೂಲಕ ಪೊಲೀಸರಿಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಹಾಗೆ ಕಾಯಿಲೆ ಮಿಸ್ ಆಗ್ಲಿಕ್ಕೆ ಅದೇ ಬಲವಾದ ಕಾರಣ ಅಂತ ಅವರು ಅವನಿಗೆ ಹೇಳ್ತಾರೆ. ಆ ಕಾರಣ ಏನಪ್ಪಾ ಅಂದ್ರೆ ಕಾಯಿಲೆಗಿರುವ ಅಫೇರ್. ಮೋಸ್ಟ್ಲಿ ಆ ಅಫೇರ್ ನ ಕಾರಣವೇ ಅವಳು ದಿನ ಬಿಟ್ಟು ಬೇರೆ ಯಾವನ್ ಜೊತೆನೋ ಓಡಿ ಹೋಗಿದ್ದಾಳಂತ. ಬಟ್ ಆ ಮಾತನ್ನ ಅರ್ಜುನ್ ಮಾತ್ರ ಒಪ್ಪುದಿಲ್ಲ. ಅವನು ಅಲ್ಲಿಂದ ವಾಪಸ್ ಬರ್ತಾನೆ. ವಾಪಸ್ ಮತ್ತೆ ಪುನಃ ಅದೇ ರೆಸ್ಟೋರೆಂಟ್ ಗೆ ಬಂದು ಮತ್ತೆ ಪುನಃ ಅಲ್ಲಿನ ಓನರ್ ಒಟ್ಟಿಗೆ ಗಲಾಟೆ ಮಾಡ್ತಾನೆ. ಕಾಯಲ್ ನಿಜವಾಗ್ಲೂ ಇಲ್ಲಿ ಬಂದಿದ್ದಾಳೆ, ನಂಗೊತ್ತು ಇವಳು ಇಲ್ಲೆಲ್ಲೋ ಇದ್ದಾಳಂತ. ಅವನು ಅಲ್ಲಿದ್ದ ಎಲ್ಲರ ಪರ್ಮಿಷನ್ ಕೇಳದೆ ಒಳಗೋಗಿ ಒಂದ್ ರೀತಿ ಗಲಾಟೆ ಮಾಡ್ತಾನೆ. ಆವಾಗಲಿನ ಓನರ್ ತನ್ನಲ್ಲಿದ್ದ ಗನ್ ಮೂಲಕ ಇವನಿಗೆ ಬೆದರಿಸ್ತಾನೆ, ಈ ಕೂಡಲೇ ಹೊರಗೋಗುವಂತ. ಬೇರೆ ದಾರಿ ತೋರದೆ ಅರ್ಜುನಲ್ಲಿಂದ ಹೊರಬಂದು ಅಲ್ಲಿದ್ದ ಎಸ್ಟಿಡಿ ಮೂಲಕ ಕಾಲ್ ಮಾಡ್ತಿರುವಾಗ ಅಲ್ಲಿ ಪಕ್ಕದಲ್ಲಿದ್ದ ಕಾರ್ನ ವಾಶ್ ಮಾಡ್ತಿದ್ದ ಒಬ್ಬ ಅಂಗವೈಕಲ್ಯ ಒಬ್ಬ ವ್ಯಕ್ತಿ ಇವನ ನೋಡಿ ನನ್ನ ಹೆಂಡತಿ ಕಾಣೆಯಾಗಿದ್ದಾಳಂತ ಕೇಳ್ತಾನೆ. ಇವನಿಗೆ ಅವನ್ ಮಾತ್ ಕೇಳಿ ಶಾಕ್ ಆಗಿ ಅವನ ಹತ್ರ ಬಂದು ವಿಚಾರಿಸಿದಾಗ ಅವನಿಗೆ ಗೊತ್ತಾಗುತ್ತೆ, ಈ ರೆಸ್ಟೋರೆಂಟ್ ನ ಓನರ್ ಪೊಲೀಸ್ ಆಗಿ ಆ ವ್ಯಕ್ತಿ ರಕ್ಷಿತ್ ಆಗಿ ಅವನ ಹೆಂಡತಿ ಎಲ್ಲ ಕೂಡ ಕಾಯಲ್ ಮಿಸ್ ಆಗಿರೋದಕ್ಕೆ ಅವರೇ ಕಾರಣ. ಇವೆಲ್ಲದರ ಹಿಂದೆ ಅವರೆಲ್ಲರ ಕೈವಾಡ ಇದೆ ಅಂತ. ಆವಾಗ ಆ ವ್ಯಕ್ತಿ ಇದೇ ರೋಡಲ್ಲಿರುವ ಒಂದು ಸೀಕ್ರೆಟ್ ಮಾರ್ಗದ ಬಗ್ಗೆ ಹೇಳ್ತಾನೆ, ಈ ಮಾರ್ಗದ ಮೂಲಕ ಹೋಗು, ಅವ್ರು ನಿಮ್ಗೆ ಸಿಗ್ತಾರಂತ. ಅವನ್ ಮಾತನ್ನ ನಂಬಿ ಅರ್ಜುನ್ ಕೂಡ ಆ ದಾರಿ ಮೂಲಕ ಹೋಗ್ತಾನೆ. ಸೊ ದಾರಿ ಮಧ್ಯೆ ಅವನಿಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇವನು ಒಬ್ಬ ವ್ಯಕ್ತಿಯೊಟ್ಟಿಗೆ ಗಲಾಟೆ ಮಾಡ್ಕೊಂಡಿದ್ನಲ್ಲ ಅದೇ ವ್ಯಕ್ತಿಗಳ ಗಾಡಿ ತೋರಿ ಬರುತ್ತೆ. ಇವನು ಹೋಗಿ ಗಾಡಿ ಹತ್ತಿರ ಎಣಕಿ ನೋಡಿದಾಗ ಅದೇ ವ್ಯಕ್ತಿ ಬಂದು ಅವನ ಮೇಲೆ ಹಲ್ಲೆ ಮಾಡಿ ಬಂದಿ ಮಾಡ್ತಾನೆ. ಆ ಹೊತ್ತಿಗಲ್ಲಿ ರಕ್ಷಿತ್ ಹಾಗೆ ಅವನ ಹೆಂಡತಿ ದೀಪಿಕ್ ಕೂಡ ಬರ್ತಾರೆ. ದೀಪಿಕ್ ಹಾಗೆ ರಕ್ಷಿತ್ ನ ಒಟ್ಟಿಗೆ ನೋಡಿ ನಮ್ಮ ಅರ್ಜುನ್ಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಹಾಗೆ ನಂತರ ಅವರುಗಳು ಕೂಡ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಅರ್ಜುನ್ಗೆ ಏನಾಗ್ತಿದೆ, ಇವರೆಲ್ಲ ಯಾರು, ನನ್ನ ಮೇಲೆ ಯಾಕೆ ಹಲ್ಲೆ ಮಾಡ್ತಿದಾರೆ ಅಂತ ಗೊತ್ತೇ ಆಗುದಿಲ್ಲ. ಅವನು ಅವ್ರ ಹತ್ರ ಬೇಡ್ಕೋತಾನೆ, ಯಾರ್ ನೀವು, ಏನ್ ಕತೆ ಅಂತ. ಆವಾಗ ದೀಪಿಕ್ ಹೇಳ್ತಾಳೆ, ನಿನ್ನ ಈ ರೀತಿಯಾಗಿ ಕೂಡಿ ಹಾಕಿ ಸಾಯಿಸ್ಲಿಕ್ಕೆ ನಮ್ಗೆ ಸುಪಾರಿ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ನಿನ್ನ ಹೆಂಡತಿ ಹಾಗೆ ಅವಳ ಬಾಯ್ ಫ್ರೆಂಡ್ ಅಂತ. ನಿನ್ನ ಹೆಂಡತಿಗೆ ಆಲ್ರೆಡಿ ಅಫೇರ್ ಇದೆ ಅಂತ ಅವರು ನಗು ತಾಳ್ತಾರೆ. ಆದ್ರೆ ಆ ಮಾತ್ ಕೇಳಿ ಇವನಿಗೇನು ಶಾಕ್ ಆಗಲ್ಲ. ಶಾಕ್ ಆಗದಿರೋದನ್ನ ಕಂಡು ದೀಪಿಕಾಗೆ ಆಶ್ಚರ್ಯ ಆಗುತ್ತೆ. ನಿನ್ನ ಹೆಂಡತಿಗೆ ಅಫೇರ್ ಇದೆ ಅಂತ ಗೊತ್ತಿದ್ರು ಕೂಡ ಈ ರೀತಿ ರಿಯಾಕ್ಟ್ ಮಾಡ್ತಿದ್ಯಲ್ಲ, ನೀನು ನಿಜವಾಗ್ಲೂ ಅವಳನ್ನ ಲವ್ ಮಾಡ್ತಿದ್ಯಾ ಇಲ್ವಾ ಅಂತ. ಆವಾಗ ಅರ್ಜುನ್ ಹೇಳ್ತಾನೆ, ನಾ ಹೆಂಡತಿಗೆ ಅಫೇರ್ ಇರೋದು ನಂಗೆ ಅವಳಿಂದಾನೆ ಗೊತ್ತಾಗಿದೆ. ಅವಳು ನನ್ನ ಕೊಲ್ಲೋಕೆ ಪ್ರಯತ್ನ ಪಡ್ತಿದ್ದಾಳೆ ಎಂಬುದು
ನಾನು ಖಂಡಿತವಾಗಿ ನಂಬೋದಿಲ್ಲ ಅಂತ. ಅರ್ಜುನ್ನ ಆ ಪ್ರೀತಿ ಕಂಡು ದೀಪಿಕಾಗೆ ತುಂಬಾ ಖುಷಿ ಆಗುತ್ತೆ. ಆವಾಗ ದೀಪಿಕಾಗೆ ರಕ್ಷಿತ್ ಅವನಿಗೊಂದು ಡೀಲ್ ಕೊಡ್ತಾಳೆ. ಏನು ನಿನ್ನ ಹೆಂಡತಿಯಾಗಿ ಅವಳ ಬಾಯ್ ಫ್ರೆಂಡ್ ನಿನ್ನ ಕೊಲ್ಲೋಕೆ ಒಂದು ಡೀಲ್ ಕೊಟ್ಟಿದ್ದಾರೆ, ಅದರ ಡಬಲ್ ರೇಟ್ ಮಾಡಿ ನಮಗೆ ನೀನೊಂದು ಡೀಲ್ ಕೊಡು, ಅವಳನ್ನ ಹಾಗೆ ಅವಳ ಬಾಯ್ ಫ್ರೆಂಡ್ ನ ನಾ ಮುಗಿಸ್ತೇವೆ. ಆ ರೀತಿಯ ಕ್ಯಾರೆಕ್ಟರ್ ಇರೋ ಒಬ್ಬ ಹೆಂಗಸಿಗೆ ಈ ಭೂಮಿ ಮೇಲೆ ಇರ್ಲಿಕ್ಕೆ ಯಾವುದೇ ರೈಟ್ಸ್ ಇಲ್ಲ, ನಾವು ಅವರನ್ನ ಕೊಲ್ತೇವಂತ. ಆದ್ರೆ ಸುತಾರಾಮ್ ಅರ್ಜುನ್ ಆ ಮಾತಿಗೆ ಒಪ್ಪುದಿಲ್ಲ. ಬದಲಾಗಿ ನೀವೆಲ್ಲ ಯಾರು, ಎಲ್ಲಿಂದ ಬಂದ್ರಿ ಅಂತ ಕ್ವಶನ್ ಮಾಡ್ತಾನೆ. ಆವಾಗ ದೀಪಿಕಾ ನಾವು ಯಾರಂತ ಹೇಳ್ತಾ ಹೋಗ್ತಾಳೆ. ಅಂಡ್ ಇಲ್ಲಿಂದ ಸೀನ್ ಸೀದಾ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ನಮಗೆ ಒಂದು ಮೆಂಟಲ್ ಆಸ್ಪತ್ರೆಯಲ್ಲಿ ಬಂದಿಯಾಗಿರುವ ದೀಪಿಕನ ತೋರಿಸ್ತಾರೆ. ದೀಪಿಕಾ ಆಕ್ಚುಲಿ ಸ್ಟಾರ್ಟಿಂಗ್ ಇಂದನು ಒಬ್ಬ ಮೆಂಟಲ್ ಡಿಸೇಬಲ್ ಆಗಿರುವ ಹುಡುಗಿಯಾಗಿದ್ಲು. ಖುದ್ದು ಅವಳ ಅಪ್ಪ ಮನೆ ತಂದು ಅವಳನ್ನ ಆ ಒಂದು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇವನ್ ಅಲ್ಲೂ ಕೂಡ ಅವಳು ತನ್ನ ರೂಮ್ ಮೇಟ್ ನ ಕೊಲೆ ಮಾಡಿ ಹಾಕಿದ್ಲು. ಈ ಯಾಕಂತ ಎಲ್ಲ ಬಂದು ಅವಳನ್ನ ವಿಚಾರಣೆ ಮಾಡಿದಾಗ ಅವಳು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನಿಜವಾಗ್ಲೂ ಶಾಕಿಂಗ್ ಆಗಿತ್ತು. ನನಗೆ ಅವಳ ಹತ್ರ ಇದ್ದು ಬೋರ್ ಆಗಿತ್ತು, ಅದಕ್ಕೋಸ್ಕರ ಕೊಂದೆ ಅಂತ. ಎಸ್, ಇದೇ ಆಕ್ಚುಲಿ ಅವಳ ಒಂದು ರೋಗ ಆಗಿತ್ತು. ನಂತರ ಅವಳ ಭೇಟಿ ಅಲ್ಲಿ ರಕ್ಷಿತ್ ಒಟ್ಟಿಗೆ ಆಗುತ್ತೆ. ಅದೊಂದು ಫೈಟಿಂಗ್ ಸೀನ್ ಮೂಲಕ. ಅಲ್ಲಿದ್ದ ಕೆಲವೊಬ್ಬ ಪೇಷಂಟ್ಗಳು ಅವಳನ್ನ ಕೆಡಿಸ್ಲಿಕ್ಕಂತ ಬಂದಾಗ ಈ ರಕ್ಷಿತ್ ಹೋಗಿ ಅವಳನ್ನ ಕಾಪಾಡಿದ್ದ. ರಕ್ಷಿತ್ಗೆ ಅವಳನ್ನ ಕಂಡು ಕೂಡಲೇ ಲವ್ ಆಗಿತ್ತು. ಇವನ್ ಅವನು ಅವಳನ್ನ ಕಾಪಾಡಿದೆಂಬ ಒಂದೇ ಒಂದು ಕಾರಣಕ್ಕೆ ಇವಳು ಕೂಡ ಅವನ್ನ ಲವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಹೋಗ್ತಾ ಹೋಗ್ತಾ ಆ ಒಂದು ಆಸ್ಪತ್ರೆಯಲ್ಲಿ ಅವರ ಲವ್ ಸ್ಟೋರಿ ನಡೀತಾ ಹೋಗ್ತಿತ್ತು. ಹೀಗಿರುವಾಗ ಒಂದಿನ ಅವರಿಬ್ಬರು ಪ್ಲಾನ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ ನಂತರ ದೀಪಿಕಾ ಹೋಗಿದ್ದೆ ಅವಳ ಅಪ್ಪ ಅಮ್ಮನ ಮನೆಗೆ. ಮೊದಲೋಗಿ ಅವ್ರನ್ನ ಕೊಲೆ ಮಾಡ್ತಾಳೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಇದ್ದಾಗ ಅವಳು ದಿನ ಪ್ರತಿ ಅಪ್ಪ ಅಮ್ಮಂಗೆ ಲೆಟರ್ ಬರ್ತಿದ್ಲು, ಇಲ್ಲಿಂದ ಕರ್ಕೊಂಡೋಗಿ ಅಂತ. ಬಟ್ ಬದಲಾಗಿ ಅವರಿಂದ ಯಾವ ರಿಪ್ಲೈ ಕೂಡ ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ರಕ್ಷಿತೊಟ್ಟಿಗೆ ಸೇರಿ ಅವ್ರನ್ನ ಕೊಲೆ ಮಾಡಿದ್ಲು. ಅದಾದ ನಂತರ ಆ ಕೊಲೆಯನ್ನೇ ಅವರು ಬಿಸ್ನೆಸ್ ಆಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ರಸ್ತೆ ಮೂಲಕ ಯಾರೇ ಕಪಲ್ ಹೋಗ್ತಿದ್ರು ಕೂಡ ಅವ್ರನ್ನ ಅಡ್ಡಾಕಿ ಅದರಲ್ಲಿ ಒಬ್ಬರನ್ನ ಕಿಡ್ನಾಪ್ ಮಾಡಿ ಇನ್ನೊಬ್ಬರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ರು. ಒಬ್ಬರನ್ನ ಕಿಡ್ನಾಪ್ ಮಾಡಿ ಇನ್ನೊಬ್ಬರನ್ನ ಬ್ಲಾಕ್ ಮೇಲ್ ಮಾಡಿ ಆ ರೀತಿಯಾಗಿ ಹಣ ಸಂಪಾದನೆ ಮಾಡ್ತಿದ್ರು. ಇವನ್ ಕಾಯಲ್ ಆಗಿ ಈ ಅರ್ಜುನ್ನ ಅಡ್ಡ ಹಾಕಿ ಅವರೊಟ್ಟಿಗೆ ಗೇಮ್ ಆಡಿ ಕಾಯಲ್ನ ಕಿಡ್ನಾಪ್ ಮಾಡಿದ್ದು ಇದೇ ಒಂದು ಕಾರಣಕ್ಕೆ, ಅರ್ಜುನ್ ಮೂಲಕ ಹಣವನ್ನ ಲಪಟಾಯಿಸುವಂತ. ಸೊ ಅರ್ಜುನ್ಗೆ ಇವ್ರು ಹೇಳ್ತಾರೆ ಅಲ್ಲಿ ಕಾಣ್ತಿರೋ ಬ್ಯಾಂಕ್ ಗೆ ಹೋಗಿ 8 ಕೋಟಿ ರೂಪಾಯಿನ ವಿಡ್ರಾ ಮಾಡ್ಕೊಂಡ್ ಬಂದು ನಮ್ಗೆ ಕೊಡ್ಬೇಕಂತ. ಅರ್ಜುನ್ಗೆ ಬೇರೆ ಯಾವುದೇ ದಾರಿ ತೋರದೆ ಸೀದಾ ಬ್ಯಾಂಕ್ ಗೆ ಹೋಗಿ ದುಡ್ಡನ್ನ ಡ್ರಾ ಮಾಡ್ತಾನೆ. ಈ ಕಡೆ ದೀಪಿಕಾ ಹಾಗೆ ಬಂದಿಯಾಗಿರುವ ಕಾಯಲ್ನ ತೋರಿಸ್ತಾರೆ. ಅಲ್ಲಿ ದೀಪಿಕಾ ಹೇಳ್ತಾಳೆ ನಿನ್ನ ಗಂಡ ನಿನ್ನ ಕೊಲೆ ಮಾಡ್ಲಿಕ್ಕೆ ನಮಗೆ ಸುಪಾರಿ ಕೊಟ್ಟಿದ್ದಂತ. ಅರ್ಜುನ್ ಒಟ್ಟಿಗೆ ಆ ರೀತಿ ಹೇಳಿದ್ರೆ ಇಲ್ಲಿ ಕಾಯಲ್ ಒಟ್ಟಿಗೆ ಈ ರೀತಿ ಹೇಳ್ತಿದ್ದಾಳೆ. ಅರ್ಜುನ್ ಹಾಗೆ ನಿನ್ನ ಫ್ರೆಂಡ್ ಅನುವಂತಿದ್ದಾಳಲ್ಲ, ಅವಳಿಗೆ ಹಾಗೆ ಅರ್ಜುನ್ಗೆ ಅಫೇರ್ ಇದೆ, ಅವರಿಬ್ಬರು ಸೇರಿಯೇ ನಿನ್ನ ಕೊಲೆ ಮಾಡ್ಲಿಕ್ಕೆ ನೋಡ್ತಿದ್ದಾರೆ, ಅದಕ್ಕೋಸ್ಕರ ಡೀಲ್ ಕೊಟ್ಟಿದ್ದಾರಂತ. ಬಟ್ ಕಾಯಲ್ ಮಾತ್ರ ಅವಳ ಮಾತನ್ನ ನಂಬುದಿಲ್ಲ. ಕಾಯಲ್ ಒಂದೇ ಸಮನೆ ನಗಾಡ್ತಾ ಅಲ್ಲಿಂದ ವಾಪಸ್ ಹೋಗ್ತಾಳೆ. ಈ ಕಡೆ ಹಣದೊಟ್ಟಿಗೆ ವಾಪಸ್ ಬ್ಯಾಂಕ್ ಇಂದ ಬಂದ ಅರ್ಜುನ್ಗೆ ದಾರಿ ಮಧ್ಯೆ ಅದೇ ರೌಡಿ ವ್ಯಕ್ತಿ ಸಿಗ್ತಾನೆ. ಅವನು ಆಕ್ಚುಲಿ ರಕ್ಷಿತ್ನ ಕಡೆನಾಗಿದ್ದ. ಅವನು ಅರ್ಜುನ್ ಕೈಯಲ್ಲಿದ್ದ ಹಣ ಕೇಳ್ತಾನೆ. ಬಟ್ ಅರ್ಜುನ್ ಹಣ ಕೊಡುದಿಲ್ಲ. ಮೊದಲು ಕಾಯಲ್ನ ತೋರಿಸಿ ನಂಗ್ ಕೊಡಿ, ಆಮೇಲೆ ಹಣ ಕೊಡ್ತೇನಂತ ಇವನು ವಾದ ಮಾಡ್ತಾನೆ. ಆವಾಗ ಆ ವ್ಯಕ್ತಿ ತನ್ನಲ್ಲಿದ್ದ ಗನ್ ಮೂಲಕ ಇವನಿಗೆ ಹೆದರಿಸೋಕೆ ಟ್ರೈ ಮಾಡ್ತಾನೆ. ಅಲ್ಲಿ ಅರ್ಜುನ್ಗೆ ಕನ್ಫರ್ಮ್ ಆಗುತ್ತೆ ದುಡ್ಡು ಸಿಕ್ಕಿದ ನಂತರ ಇವರು ಗ್ಯಾರಂಟಿಯಾಗಿ ಕಾಯಲ್ನ ತೋರಿಸೋದಿಲ್ಲ ಅಂತ. ಅವನು ರಿಟರ್ನ್ ಅವ್ರ ಮೇಲೆ ಹಲ್ಲೆ ಮಾಡಿ ಎಲ್ಲರನ್ನ ಕೊಲ್ತಾ ಹೋಗ್ತಾನೆ. ಇಲ್ಲಿ ಒಂದು ದೊಡ್ಡ ಚೇಸಿಂಗ್ ಸೀನ್ ಆಗುತ್ತೆ ಆ 3 ವ್ಯಕ್ತಿಗಳ ಹಾಗೆ ಅರ್ಜುನ್ ಮಧ್ಯೆ. ಅರ್ಜುನ್ ಒಬ್ಬೊಬ್ಬರನ್ನೇ ಕೊಲ್ತಾ ಬರ್ತಾನೆ. ಇನ್ನು ಲಾಸ್ಟ್ ಅಲ್ಲಿ ಆ ರೌಡಿ ವ್ಯಕ್ತಿನ ಕೊಲ್ಬೇಕು, ಆವಾಗ ಪೊಲೀಸ್ ಬರ್ತಾರೆ. ಆ ರೌಡಿ ವ್ಯಕ್ತಿ ಆ ಪೊಲೀಸ್ ನ ಕೊಲ್ತಾನೆ. ಹಾಗೆ ಈ ಅರ್ಜುನ್ ಆ ಪೊಲೀಸ್ ಗಾಡಿ ಮೂಲಕ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಎಸ್ಕೇಪ್ ಆದ ನಂತರ ಅಲ್ಲಿ ಹೋಗ್ತಾ ಬರ್ತಿರೋ ಎಲ್ಲಾ ಟ್ರಕ್ ನ ಅಬ್ಸರ್ವ್ ಮಾಡ್ತಿರುವಾಗ ಅವನಿಗೆ ಒಬ್ಬ ವ್ಯಕ್ತಿ ತೋರಿ ಬರ್ತಾನೆ. ಹಿಂದೆ ಆ ವ್ಯಕ್ತಿನ ಅರ್ಜುನ್ ರಕ್ಷಿತ್ ಒಟ್ಟಿಗೆ ನೋಡಿದ್ದ. ಸೊ ಅವನ್ ಮೇಲೆ ಹೋಗಿ ಹಲ್ಲೆ ಮಾಡಿ ಆ ರಕ್ಷಿತ್ ಆಗಿ ದೀಪಿಕಾ ಎಲ್ಲಿದ್ದಾರೆ ಅಂತ ಕೇಳ್ತಾನೆ. ಬಟ್ ಆ ವ್ಯಕ್ತಿಗೆ ರಕ್ಷಿತ್ ದೀಪಿಕನ ಅಡ್ರೆಸ್ ಗೊತ್ತಿರುವುದಿಲ್ಲ. ಬದಲಾಗಿ ರಕ್ಷಿತ್ ಒಟ್ಟಿಗೆ ಮಿಂಗಲ್ ಆಗಿದ್ದ ವ್ಯಕ್ತಿಯ ಅಡ್ರೆಸ್ ಗೊತ್ತಿರುತ್ತೆ. ಆ ವ್ಯಕ್ತಿಯ ಅಡ್ರೆಸ್ ಕೊಡ್ತಾನೆ. ಸೊ ಅರ್ಜುನ್ ಸೀದಾ ಅಡ್ರೆಸ್ ಹೋಗ್ತಾನೆ. ನೋಡಿದಾಗ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಹಿಂದೆ ಒಂದು ರೆಸ್ಟೋರೆಂಟ್ ನ ನಾವು ತೋರಿಸಿದ್ವಿ. ಅರ್ಜುನ್ ಅಲ್ಲೋಗಿ ವಿಚಾರಿಸಿದಂತ ಆ ರೆಸ್ಟೋರೆಂಟ್ ನ ಮಾಲೀಕನಾಗಿದ್ದ. ಇವನ್ ಅಲ್ಲೂ ಕೂಡ ಅರ್ಜುನ್ ಅವ್ರ ಮೇಲೆ ಹಲ್ಲೆ ಮಾಡಿ ಆ ರಕ್ಷಿತ್ ಆಗಿ ದೀಪಿಗಿರುವ ಅಡ್ರೆಸ್ ನ ಕಲೆಕ್ಟ್ ಮಾಡ್ತಾನೆ. ಇದೊಂದು ಫ್ಯಾಕ್ಟರಿ ಆಗಿತ್ತು. ಸೊ ಫ್ಯಾಕ್ಟರಿ ಒಳಗೆ ನುಗ್ಗಿದ ಕೂಡಲೇ ಅಲ್ಲವನ ಭೇಟಿ ಮೊದಲಿಗೆ ಈ ದೀಪಿಗೆ ಒಟ್ಟಿಗೆ ಆಗುತ್ತೆ. ಸೊ ದೀಪಿಕಾ ಹಲವಾರು ತರದಲ್ಲಿ ಇವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತಾಳೆ. ಬಟ್ ಸಾಧ್ಯವಾಗದೆ ಲಾಸ್ಟ್ ಅಲ್ಲಿ ಅರ್ಜುನ್ ಅವಳನ್ನ ಮೇಲಿಂದ ಕೆಡೆದು ಬಿಡ್ತಾನೆ. ಹಾಗೆ ಆ ಒಂದು ಅವಘಡದಲ್ಲಿ ಅವಳು ಆಸಿಡ್ ಮೇಲೆ ಬಿದ್ದು ಅಲ್ಲೇ ಸತ್ತೋಗ್ಬಿಡ್ತಾಳೆ. ಆ ಹೊತ್ತಿಗೆ ಅಲ್ಲಿ ರಕ್ಷಿತ್ ಬರ್ತಾನೆ. ಅವಳನ್ನ ಆ ರೀತಿಯಾಗಿ ನೋಡಿ ಇವನಿಗೆ ಕೋಪ ಬಂದು ಇವನು ಕೂಡ ಅರ್ಜುನ್ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾನೆ. ಬಟ್ ಸಾಧ್ಯವಾಗದೆ ಲಾಸ್ಟ್ ಅಲ್ಲಿ ಸತ್ತೋಗ್ಬಿಡ್ತಾನೆ. ಲಾಸ್ಟ್ ಅಲ್ಲಿ ಅರ್ಜುನ್ ಅವನ್ನ ಸಾಯಿಸೋಗಿಂತ ಮುಂಚೆ ಕಾಯಲ್ ಎಲ್ಲಿ ಅಂತ ಕೇಳ್ತಾನೆ. ಬಟ್ ರಕ್ಷಿತ್ ಹೇಳುವುದಿಲ್ಲ.
ನಾನಿವಾಗ ಸತ್ತೋಗ್ತಿದ್ದೇನೆ, ಬಟ್ ನನಗೆ ಲೈಫ್ ಲಾಂಗ್ ಕಾಯಲ್ ಸಿಗ್ಲೇಬಾರ್ದು, ನೀನು ಲೂಸರ್ ಆಗಿರ್ಬೇಕಂತ ಅವನು ತನ್ನಂತಾನೆ ಮರಣಕ್ಕೆ ಶರಣಾಗಿಸಿ ಸತ್ತೋಗ್ಬಿಡ್ತಾನೆ. ಈ ಕಡೆ ಅರ್ಜುನ್ಗೆ ಕಾಯಲ್ ಎಲ್ಲಿ ಅಂತಾನೆ ಗೊತ್ತಾಗೋದಿಲ್ಲ. ಅವನು ಫ್ಯಾಕ್ಟ್ರಿ ಎಲ್ಲಾ ಕಡೆ ತಿರುಗ್ತಿರುವಾಗ ಒಂದ್ ಪ್ಲೇಸ್ ಅಲ್ಲಿ ಅವನಿಗೆ ಆ ನೆಲದ ಕೆಳಗಡೆ ಏನೋ ಟೊಳ್ಳಿದ್ದಾಗೆ ಭಾಸವಾಗಿ ಅದನ್ನ ಓಪನ್ ಮಾಡ್ತಾನೆ. ನೋಡಿದ್ರೆ ಅದೊಂದು ಸೀಕ್ರೆಟ್ ಸುರಂಗ ಆಗಿತ್ತು. ಅದ್ರ ಮೂಲಕ ಹೋಗಿ ನೋಡಿದಾಗ ಅಲ್ಲವನಿಗೆ ಕೊನೆಗೂ ಕಾಯಲ್ ಸಿಗ್ತಾಳೆ. ಹಾಗೆ ಅವಳನ್ನ ಕರ್ಕೊಂಡು ಅಲ್ಲಿಂದ ವಾಪಸ್ ಹೋಗ್ತಾನೆ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಮೂವಿ ಅಷ್ಟೇನೂ ಇಷ್ಟ ಆಗಲಿಲ್ಲ ನನಗೆ. ಕತೆ ಚೆನ್ನಾಗಿತ್ತು, ಬಟ್ ಯಾಕೋ ಹೋಗ್ತಾ ಹೋಗ್ತಾ ಬೋರ್ ಆಗ್ತಿತ್ತು. ಸ್ಟಾರ್ಟಿಂಗಲ್ಲಿ ಒಳ್ಳೆ ಇಂಟ್ರೆಸ್ಟ್ ಇತ್ತು, ಬಟ್ ಸೆಕೆಂಡ್ ಹಾಫ್ ಯಾಕೋ ಬೋರ್ ಆಗಿತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.